ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಹಬ್ಬಗಳು ಅಂತ ಹೇಳಿದರೆ, ಒಂದು ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಕಲಿಯುಗದಲ್ಲಿ ಅತ್ಯಂತ ಪ್ರಧಾನವಾಗಿ ಅಂದರೆ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು ಅಂತ ಹೇಳಿದರೆ ವಿನಾಯಕ ಮತ್ತು ದುರ್ಗಿ. ಹಾಗಾಗಿ ವರ್ಷದ ಪ್ರಾರಂಭ ಇಲ್ಲಿಂದ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಲಿ, ಹಾಗೆ ಒಂದು ಗುರಿ ಮುಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನಕರ್ತ, ವಿಘ್ನಹರ್ತ, ವಿಘ್ನಗಳನ್ನು ತಂದೊಡ್ಡುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಎರಡೂ ಕೂಡ ವಿನಾಯಕನೇ ಆಗಿರ್ತಾನೆ. ಅಂತಹ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ, ಬಹಳಷ್ಟು ರಾಶಿಯವರಿಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ನಿಜವಾಗ್ಲೂ ವರ ಕೊಡುವಂತಹ ದಿನಗಳಾಗಿರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಕೇತುವಿನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತೇವೆ, ಗುರು ಗಣಪತಿಭ್ಯಾಂ ನಮಃ. ಗುರು ಮತ್ತು ಗಣಪತಿಯನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಬೇಕು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ರೆ ಅಂತ. ಆ ರೀತಿಯಲ್ಲಿ 5ನೇ ಮನೆಯಲ್ಲಿ ಕೇತು ಇರೋದರಿಂದ ವೃಷಭ ರಾಶಿಯವರಿಗೆ ಗಣಪತಿ ಆರಾಧನೆ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ, ಹಾಗೆ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆನಂತರದಲ್ಲಿ ವೃಶ್ಚಿಕ ರಾಶಿ, ಏಕೆಂದರೆ ಪಂಚಮದಲ್ಲಿ ರಾಹು ಇರ್ತಾನೆ, ಏಕಾದಶದಲ್ಲಿ ಕೇತು. ಕುಂಭರಾಶಿಯವರಿಗಂತೂ ಅತ್ಯಂತ ಪ್ರಮುಖವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು. ಒಂದೂವರೆ ವರ್ಷಗಳ ಕಾಲ ರಾಹುಕೇತುಗಳ ಸಂಚಾರ ದ್ವಿತೀಯಾಷ್ಟಮದಲ್ಲಾಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮೀನರಾಶಿಯವರಿಗೂ ಕೂಡ ಈ ರೀತಿಯಾಗಿ ಈ ವರ್ಷದಲ್ಲಿ ಬರುವಂತಹ ಈ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಹಲವು ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ 16ನೇ ತಾರೀಕು ಅನಂತ ಪದ್ಮನಾಭ ವ್ರತಾಚರಣೆ ಮಾಡುವಂತಹ ದಿನ. ಆ ಒಂದು ಸಂಕಲ್ಪ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಪಡಿತಾರೆ. ಅನಂತ ಪದ್ಮನಾಭನ ಒಂದು ವರ ಇರುವಂತಹ ಕುಟುಂಬಗಳು, ಅಂತಹ ಆ ದೇವತೆಯ ಆಚರಣೆ ಇರುವಂಥವರು ಅದನ್ನು ಖಂಡಿತವಾಗಲೂ ಮಾಡುವಂಥದ್ದು ಶುಭ ಆಗುತ್ತೆ. 17ನೇ ತಾರೀಕು ರಾಹು ಜಯಂತಿ. ಯಾರ್ಯಾರಿಗೆ ರಾಹು ಸಂಬಂಧವಾದ ದೋಷಗಳಿದೆ ಅಥವಾ ರಾಹು ದಶೆ ನಡೀತಾ ಇದೆ, ಸರ್ಪದೋಷಗಳಿರುವಂಥವರು ರಾಹು ಜಯಂತಿಯಲ್ಲಿ ರಾಹುವಿಗೆ ಅರ್ಚನೆ ಮಾಡುವಂಥದ್ದು, ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು, ಇವೆಲ್ಲ ರಾಹು ದೋಷಗಳ ಪರಿಹಾರಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಈ 1 ವರ್ಷಗಳ ಕಾಲದಲ್ಲಿ ಸ್ವಲ್ಪ ರಾಹು ದೋಷ ಇರುವಂತಹ ರಾಶಿಗಳು ಅಂತ ಹೇಳಿದರೆ, ಮೇಷರಾಶಿಯವರಿಗೆ 12ರಲ್ಲಿ ರಾಹು ಇದ್ದಾನೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, 8ನೇ ಮನೆಯಲ್ಲಿ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹುವಿನ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಎಲ್ಲ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಅನುಗ್ರಹ ಆದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರಲ್ಲಿ ಬರುವಂತಹ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಜಾತಕದಲ್ಲಿರುವ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಪರ್ವಕಾಲಗಳು ಇದಾಗಿರುತ್ತೆ. ಇದನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸ್ವಲ್ಪ ಅನುಕೂಲಗಳನ್ನು ಕಾಣೋದಕ್ಕೂ ಕೂಡ
ಇವೆಲ್ಲ ಸಹಾಯ ಮಾಡುವಂಥದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 4ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 16ರ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸಿಂಹರಾಶಿಯಲ್ಲೇ ನಡೀತಾ ಇರುತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹ ಅಥವಾ ಎಲ್ಲರ ಜಾತಕದಲ್ಲಿ ಇರಬಹುದಾದಂತಹ ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಆತ್ಮ ಮತ್ತು ಜ್ಞಾನ ಅನ್ನುವಂತಹ ಎರಡು ಗ್ರಹಗಳ ಯುತಿಯಾದಾಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಅಂದರೆ ಸಿಕ್ಸ್ತ್ ಸೆನ್ಸ್ ಅಥವಾ ಸೂಕ್ಷ್ಮತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥದ್ದು ಅಥವಾ ಸಮಯಕ್ಕೆ ಮುಂಚಿತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ಒಂದು ಊಹಿಸಿಕೊಳ್ಳಬಹುದಾದಂಥದ್ದು, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನಿಪುಣತೆ ಅಂತ ಹೇಳುತ್ತೆ. ಅದನ್ನು ಬುಧಾದಿತ್ಯ ಯೋಗದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆಲ್ಮೋಸ್ಟ್ 4ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 18ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿರ್ತಾನೆ ಎಲ್ಲಿಯ ತನಕ? ಸೆಪ್ಟೆಂಬರ್ 18ರ ತನಕ. ಆನಂತರ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಸೆಪ್ಟೆಂಬರ್ 18ರ ನಂತರ ಸೃಷ್ಟಿಯಾಗುವಂತಹ ಒಂದು ಶುಕ್ರನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಒಂದು ರಿಲೀಫನ್ನು ಕೊಡುತ್ತೆ. ಅಥವಾ ಅನವಶ್ಯಕ ಈ ತಾತ್ಕಾಲಿಕವಾಗಿ ಈಗೊಂದು 2 ತಿಂಗಳಿಂದ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆ ಶುಕ್ರನ ಪರಿವರ್ತನೆ ಅತ್ಯಂತ ಪ್ರಮುಖವಾಗುತ್ತೆ ವೀಕ್ಷಕರೇ. ಇದೇ ರೀತಿಯಾಗಿ ಸೆಪ್ಟೆಂಬರ್ 23ನೇ ತಾರೀಕು ಬುಧ ಮತ್ತೊಮ್ಮೆ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳ ಚಲನೆ ಅನ್ನುವಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿರುತ್ತೆ. ಸೂರ್ಯ ಆಲ್ರೆಡಿ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 4ನೇ ತಾರೀಕಿನಿಂದ ಸೃಷ್ಟಿಯಾಗುತ್ತೆ. ಶುಕ್ರ 18ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ 23ನೇ ತಾರೀಕು ಬರ್ತಾನೆ. ಸೊ ಈ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು ಆಲ್ಮೋಸ್ಟ್ 3ರಿಂದ 4 ಗ್ರಹಗಳು, ಅವರೆಲ್ಲರ ಚಲನೆ ಈ ಮಾಸಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಲಗ್ನ ರಾಶಿಯಾಧಿಪತಿಯಾದಂತಹ ಶನಿ ಮಹಾತ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಇದರ ಪ್ರಭಾವಗಳು ಹೆಚ್ಚಿನದಾಗಿ 2 ರೀತಿಯಲ್ಲಿರುವಂಥದ್ದಿರುತ್ತೆ. ಒಂದು, ಜನ್ಮದಲ್ಲಿರುವ ಶನಿ ಸಪ್ತಮ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ವಿವಾಹ ಇಂತಹ ವಿಚಾರಗಳಿಗೆ ವಿಳಂಬ ಮಾಡೋದಕ್ಕೆ ಶನಿ ಕಾರಣನಾಗ್ತಾನೆ. ಮತ್ತು ಶರೀರದ ಮೇಲೆ ಶನಿ ಸಂಚಾರ ಆಗುವಾಗ ಕೆಲವು ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗೋದಕ್ಕೆ ಅವಕಾಶಗಳಿರುತ್ತೆ. ಮಾತೃವಿನ ಆರೋಗ್ಯದ ವಿಚಾರಕ್ಕೆ, ಏಕೆಂದರೆ ಜನ್ಮ ರಾಶಿಯಲ್ಲಿ ಚಂದ್ರ ಇದ್ದಾಗ ಅವನ ಜೊತೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು ಮಾತೃವಿನ ಆರೋಗ್ಯ ಅಥವಾ ಕಾಲಿನ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಲ್ಲಿ ಜನ್ಮರಾಶಿಯಲ್ಲಿ ಶನಿ ಇದ್ದಾಗ ಈ ಎಲ್ಲ ಭಾವಗಳಿಗೆ ಅವನ ಒಂದು ಕಾರಕತ್ವಗಳು ಹೆಚ್ಚಾಗಿ ಸಂಬಂಧಪಟ್ಟಿರುತ್ತೆ. ಇದಕ್ಕೆಲ್ಲ ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡುವಂಥದ್ದು ಬಹಳ ಶುಭ ಆಗುತ್ತೆ. ತಿಂಗಳಿಗೊಮ್ಮೆ ಆದರೂ ಆಂಜನೇಯನ ದರ್ಶನ ಮಾಡಿ ಹನುಮಾನ್ ಚಾಲಿಸ ಓದುವಂಥದ್ದು, ಕೇಳುವಂಥದ್ದು ಇದೆಲ್ಲ ಬಹಳ ಒಂದು ಉತ್ತಮವಾದಂತಹ ಪರಿಹಾರ. ಗುರುಬಲದ ಅವಶ್ಯಕತೆಗಳು ತುಂಬ ಇರುತ್ತೆ. ಯಾಕೆಂದರೆ ದ್ವಿತೀಯಾಷ್ಟಮದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಅಷ್ಟಮದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಬಾರ್ದು. ಇದೆಲ್ಲ ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವಗಳನ್ನು ಬೀರೋದಕ್ಕೆ ಕಾರಣವಾಗುತ್ತೆ. ಈಶ್ವರನಿಗೆ ಸೋಮವಾರದ ದಿವಸ ತಿಂಗಳಿಗೊಮ್ಮೆ ರುದ್ರಾಭಿಷೇಕ ಮಾಡಿ. ವರಸಿದ್ಧಿವಿನಾಯಕ ವ್ರತ ಕುಂಭರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸಿಗುವಂತಹ ಒಂದು ಪರ್ವಕಾಲ. ಆ ಸಮಯದಲ್ಲಿ ಗಣಪತಿಯ ಆರಾಧನೆ ಮಾಡುವಂಥದ್ದು ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಯಾಕೆಂತ ಹೇಳಿದರೆ ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಅವನು ಅಷ್ಟಮದಲ್ಲಿದ್ದು ಕುಜ ಅವನನ್ನು ನೋಡ್ತಾನೆ. 2 ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಅಂದರೆ ಕುಜ ಮತ್ತು ಕೇತು.
ಅವರು ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ನೆಗೆಟಿವ್ಗಳನ್ನು ಜಾಸ್ತಿ ಕೊಡ್ತಾರೆ. ಅನಿರೀಕ್ಷಿತ ಧನ ವ್ಯಯಗಳಾಗುತ್ತೆ, ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು, ಇದಕ್ಕೆಲ್ಲ ದ್ವಿತೀಯದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು ಸ್ವಲ್ಪ ಕಾರಣನಾಗ್ತಾನೆ. ಶನಿ ಕೂಡ ರೆಟ್ರೋಗೇಷನ್ನಲ್ಲಿರೋದ್ರಿಂದ ಆಂಜನೇಯನ ಆರಾಧನೆ ಮಾಡುವಂಥದ್ದು ಶುಭ ಫಲ. ಕೂತಿರುವ ರಾಮ ಅಂದರೆ ಪಟ್ಟಾಭಿರಾಮನ ಫೋಟೋ ಇಟ್ಕೊಳ್ಳುವಂಥದ್ದು, ತುಪ್ಪದ ದೀಪ ಹಚ್ಚುವಂಥದ್ದು ಶನಿವಾರದ ದಿವಸ. ಸಾಧ್ಯವಾದಲ್ಲಿ ವರ್ಷಕ್ಕೊಮ್ಮೆ ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು, ಇವೆಲ್ಲ ಬಹಳ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರ. ದ್ವಿತೀಯ ಭಾವವನ್ನು ವಾಕ್ಯ, ಧನ, ದಾಂಪತ್ಯ ಬಂದು, ದ್ವಿತೀಯದಲ್ಲಿ ರಾಹು ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಬೇಕು. ಅನವಶ್ಯಕ ನಿಷ್ಠುರಗಳಿಗೆ ಕಾರಣ ಆಗುತ್ತೆ ಇಲ್ಲಾಂದರೆ ಕುಟುಂಬದಲ್ಲಿ. ಏಕೆಂದರೆ ಇನ್ನೊಂದು 2-3 ತಿಂಗಳು ಕುಜನ ಸಂಚಾರ ಕೂಡ ಕುಂಭರಾಶಿಯವರಿಗೆ ಸ್ವಲ್ಪ ಕೋಪ, ಸಿಟ್ಟು, ಉದ್ರೇಕ ಇದನ್ನು ಜಾಸ್ತಿ ಮಾಡೋದಕ್ಕೆ ಆ ರಾಹು ಸಂಬಂಧವಾದ ದೋಷಗಳು ಸ್ವಲ್ಪ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಈ ತಿಂಗಳ 17ನೇ ತಾರೀಕು ರಾಹು ಜಯಂತಿ, ಬಹಳ ವಿಶೇಷವಾದಂತಹ ದಿನ. ರಾಹುವಿಗೆ ಅರ್ಚನೆ ಮಾಡಿಸುವಂಥದ್ದು, ಧೂಮ್ರವರ್ಣದ ಬಟ್ಟೆಯಲ್ಲಿ ಉದ್ದಿನ ಕಾಳನ್ನು ಕಟ್ಟಿ ದಾನ ಕೊಡುವಂಥದ್ದು, ಇವೆಲ್ಲ ಶುಭ ಫಲ. ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ತೃತೀಯಾಧಿಪತಿ ಕುಜ ಪಂಚಮದಲ್ಲಿದ್ದಾನೆ. ಸೋದರಿ ಕಾರಕನಾದಂತಹ ಬುಧ ಸಪ್ತಮ ಕೇಂದ್ರದಲ್ಲಿರ್ತಾನೆ. ಈ ಬುಧಾದಿತ್ಯ ಯೋಗ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ. ಯಾಕೆಂದರೆ ಪಂಚಮಾಧಿಪತಿಯಾದಂತಹ ಬುಧ, ಸಪ್ತಮಾಧಿಪತಿ ಸೂರ್ಯ, ಒಬ್ಬ ಕೋಣಾಧಿಪತಿ, ಕೇಂದ್ರಾಧಿಪತಿ ಇಬ್ಬರು ಕೂಡ ಕೇಂದ್ರ ಸ್ಥಾನದಲ್ಲಿ ಸೇರ್ತಾರೆ. ಇದನ್ನು ಬಹಳ ಶುಭ ಸಮಯ ಅಂತ ಹೇಳ್ತೇವೆ. ಗೋಚಾರದಲ್ಲಿ ಬರುವಂತಹ ಪ್ರತಿ ಮಾಸದ ಯೋಗಗಳಲ್ಲಿ ಈ ಬುಧಾದಿತ್ಯ ಯೋಗ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಒಡಹುಟ್ಟುಗಳ ನಡುವೆ ಮೈತ್ರಿ, ವಾತ್ಸಲ್ಯ, ಸಾಮರಸ್ಯ ಬಹಳ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಣಕಾಸಿನ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಸೆಪ್ಟೆಂಬರ್ 18ರ ನಂತರ ಶುಕ್ರ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ ಖಂಡಿತ ಅಭಿವೃದ್ಧಿಗಳನ್ನು ಪಡ್ಕೊಳ್ತೀರಾ. ಹಣಕಾಸಿನ ನಿರೀಕ್ಷೆಯಲ್ಲಿರುವವರಿಗೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸೆಪ್ಟೆಂಬರ್ 18ರ ನಂತರ 1-2 ತಿಂಗಳ ಒಳಗಡೆ ಆ ಎಲ್ಲ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಚನೆ ಮಾಡುವಂತಹ ಮಕ್ಕಳಿಗೆ ಗುರುವಿನ ಸಂಚಾರ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ವಾಹನದಿಂದ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಗುರು ಧನಾಧಿಪತಿ, ಲಾಭಾಧಿಪತಿಯಾಗಿ ಸುಖಸ್ಥಾನದಲ್ಲಿ ಕೂತಾಗ ಸುಖಾಪೇಕ್ಷೆಗಳಿಗೆ ಬೇಕಾದಂತಹ ಪ್ರಾಪರ್ಟಿ, ವಾಹನ, ಮನೆ ಕಟ್ಟುವಂಥದ್ದು, ಇದಕ್ಕೆಲ್ಲ ಗುರುವಿನ ಒಂದು ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಕೇಂದ್ರಾಧಿಪತ್ಯದ ದೋಷ ಗುರುವಿಗೆ ಬರೋದರಿಂದ ಸ್ವಲ್ಪ ಗುರುವಿಗೆ ಸಣ್ಣ ಪುಟ್ಟ ಪರಿಹಾರಗಳು, ಗುರುಗಳ ದರ್ಶನ, ಅಶ್ವತ್ಥ ಪ್ರದಕ್ಷಿಣೆ, ಗುರುಗಳಿಗೆ ಪಾದಪೂಜೆ ಅಥವಾ ಗುರುಶಾಂತಿ ಇಂಥದ್ದನ್ನು ಮಾಡಿಕೊಂಡ್ರೆ, ಯಾವುದಾದ್ರೂ ಮಹತ್ತರವಾದ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ, ಅಂದರೆ ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ಬೇಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಗುರುವಿನ ಒಂದು ಸಂಚಾರ ಮಾತೃಸ್ಥಾನದಲ್ಲೇ ಆಗ್ತಾ ಇರುತ್ತೆ. ಸ್ಥಾನಾಧಿಪತಿ ಶುಕ್ರ ಸೆಪ್ಟೆಂಬರ್ 18ರ ತನಕ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿ ಕುಜ ಅವನನ್ನು ನೋಡ್ತಾನೆ. ಆ ಸಮಯದ ತನಕ ಸ್ವಲ್ಪ ಮಾತೃವಿನ ಆರೋಗ್ಯ, ವಾಹನ ಚಾಲನೆ, ಈ 2 ವಿಚಾರಗಳು ಕುಂಭರಾಶಿಯವರಿಗೆ ಸೆಪ್ಟೆಂಬರ್ 18ರ ತನಕ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಕೊಡ್ತಾ ಇರುತ್ತೆ. ಆದರೆ ತದನಂತರದಲ್ಲಿ ಅದು ಪರಿಹಾರ ಆಗೋದಕ್ಕೆ ತನ್ನಿಂತಾನಾಗೆ ಅವಕಾಶಗಳಿರುತ್ತೆ. ಗಣಪತಿಯ ಆರಾಧನೆ ಮಾಡುವಂಥದ್ದು, ವರಸಿದ್ಧಿ ವಿನಾಯಕ ವ್ರತಾಚರಣೆ ಶ್ರದ್ಧಾಭಕ್ತಿಯಿಂದ ಮಾಡಿ, ಮೋದಕ, ಕರಿಗಡಬು ಇದನ್ನೆಲ್ಲ ಗಣಪತಿಗೆ ಸಮರ್ಪಣೆ ಮಾಡುವಂಥದ್ದು, ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು ಬಹಳ ಶುಭ ಫಲ. ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾದಂತಹ ಪರಿಹಾರ ಕೂಡ ಇದಾಗಿರುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲೇ ಬುಧಾದಿತ್ಯ ಯೋಗ, ದಂಪತಿಗಳ ನಡುವೆ ಸಾಮರಸ್ಯ ಬಹಳ ಶುಭ ಆಗುತ್ತೆ. ದಂಪತಿಗಳಲ್ಲಿ ಉದ್ಯೋಗದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅಭಿವೃದ್ಧಿ, ಯಶಸ್ಸುಗಳನ್ನು ಕಾಣೋದಕ್ಕೆ ಸಾಧ್ಯ. ಕೇಂದ್ರ ಕೋಣಾಧಿಪತಿಗಳು ಸಪ್ತಮ ಕೇಂದ್ರದಲ್ಲಿ ಸೇರೋದರಿಂದ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ಕೇತುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ ಕೂಡ ಬೀಳುತ್ತೆ. ಶುಕ್ರನು ಕೂಡ ಸೆಪ್ಟೆಂಬರ್ 18ರ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ.
ಪಿತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಗಳು ಗಮನಗಳನ್ನು ಕೊಡಬೇಕು. ವೃದ್ಧಾಪ್ಯದಲ್ಲಿರುವವರಿಗೆ ಮಾಸಿಕ ತಪಾಸಣೆಗಳು ಅವಶ್ಯಕವಾಗುತ್ತೆ. ಸೆಪ್ಟೆಂಬರ್ 18ರ ನಂತರ ಹಣಕಾಸಿನ ವಿಚಾರ, ಮಾನಸಿಕ ನೆಮ್ಮದಿ, ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. 9ನೇ ಮನೆ ಭಾಗ್ಯಸ್ಥಾನ, ಭಾಗ್ಯದಲ್ಲಿ ಶುಕ್ರನ ಪ್ರವೇಶ ಆಗುವಂಥದ್ದಿರುತ್ತೆ. ಈ ತಿಂಗಳ ಮಧ್ಯಭಾಗದ ನಂತರ ಖಂಡಿತ ಕುಂಭರಾಶಿಯವರು ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. 10ನೇ ಮನೆ ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿಯಾದಂತಹ ಕುಜ ಪಂಚಮದಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಗುರುಬ್ರಹ್ಮನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸ್ವಲ್ಪ ಕರ್ಮ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ. ಏಕೆಂದರೆ ಗುರುದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಕರ್ಮ ಉದ್ಯೋಗ ಸ್ಥಾನದ ಮೇಲಿರುತ್ತೆ. ಕರ್ಮಾಧಿಪತಿ ಕುಜ ಯೋಗಕಾರಕ ಅಲ್ಲದ ಕಾರಣ ಅದರ ಪ್ರಯತ್ನಗಳನ್ನು ಎಷ್ಟೇ ಹೆಚ್ಚಿಸ್ಕೊಂಡ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಅಭಿವೃದ್ಧಿಗಳಾಗೋದರಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದೆಲ್ಲ ಗುರುಬಲ ಬರುವ ತನಕ ಸ್ವಲ್ಪ ಕುಂಭರಾಶಿಯವರು ವೆಯ್ಟ್ ಮಾಡಬೇಕಾಗತ್ತೆ. ಏಕಾದಶವನ್ನು ಲಾಭಸ್ಥಾನದ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇದೆ. ಗುರುಬ್ರಹ್ಮನ ದೃಷ್ಟಿ ಕೂಡ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುತ್ತೆ. ಕರ್ಮ ಉದ್ಯೋಗದಲ್ಲಿ ಲಾಭಗಳನ್ನು ನಿರೀಕ್ಷೆ ಮಾಡಬೇಕು ಅಂತಿದ್ದರೆ ಗುರು ಆರಾಧನೆ ಮಾಡುವಂಥದ್ದು ಕುಂಭರಾಶಿಯವರಿಗೆ ಅವಶ್ಯಕವಾಗುತ್ತೆ. ಓವರಾಲ್ ನೋಡೋದಾದರೆ ಜನ್ಮರಾಶಿಯಲ್ಲಿರುವಂತಹ ಶನಿ ಸ್ವಲ್ಪ ರೆಟ್ರೋಗೇಷನ್ನಲ್ಲಿರೋದ್ರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಕೊಡ್ತಾನೆ. ಅದಕ್ಕೆ ಶನಿ ವಕ್ರನಾಗಿರುವಂಥದ್ದು ಸ್ವಲ್ಪ ಕಾರಣವಾಗುತ್ತೆ. ಇನ್ನು ಲಾಸ್ಟ್ ಮಂತ್ 26ನೇ ತಾರೀಕು ಯಾವಾಗ ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಅಷ್ಟಮದಲ್ಲಿರುವ ಕೇತುವನ್ನು ನೋಡ್ತಾನೆ, ಸಂಪೂರ್ಣ ಇನ್ನು 1-1.5 ತಿಂಗಳು ಕುಂಭರಾಶಿಯವರು ಗಣಪತಿಯ ಆರಾಧನೆ ಮಾಡುವಂಥದ್ದು. ಅದರಲ್ಲೂ ಕೂಡ ವರಸಿದ್ಧಿ ವಿನಾಯಕನ ವ್ರತ ಈ ತಿಂಗಳ 7ನೇ ತಾರೀಕು ಬರುವಂಥದ್ದಿರುತ್ತೆ. ಆ ಸಮಯದಲ್ಲಿ ಗಣಪತಿಯ ಆರಾಧನೆ ಮಾಡಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾದಂತಹ ಪರಿಹಾರ ಈ ಮಾಸದಲ್ಲಿ ಇದು. ಅಂತಹ ಪರ್ವಕಾಲದಲ್ಲಿ ಅದನ್ನು ಆಚರಿಸೋದರಿಂದ ವರ್ಷಪೂರ್ತಿ ಆ ಗಣಪತಿಯ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗೋದಕ್ಕೆ ಇನ್ನೂ ಒಂದು 4-5 ತಿಂಗಳು ತಗೊಳ್ಳುತ್ತೆ. ಹಾಗಾಗಿ ಜನ್ಮರಾಶಿಯಲ್ಲಿರುವ ಶನಿ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಸ್ವಲ್ಪ ವಿಳಂಬ ಮಾಡುವ ಪ್ರಯತ್ನ ಮಾಡ್ತಾನೆ. ಬಟ್ ಗುರುಬಲ ಬಂದಾಗ ಈ ಜೀವನ ಪರ್ಯಂತದ ಒಂದು ದಾಂಪತ್ಯ ಜೀವನ ಆ ಸಮಯದಲ್ಲೇ ಆಗುವಂಥದ್ದು ಖಂಡಿತ ಶುಭವಾಗುತ್ತೆ. ಶನಿಗೆ ಸಂಬಂಧಪಟ್ಟಂತೆ ಆಂಜನೇಯನ ಆರಾಧನೆ ಮಾಡಿ ಸ್ವಲ್ಪ ಗುರುಗಳ ದರ್ಶನ ಮಾಡಿ ಅವಕಾಶ ಸಿಕ್ಕಿದಾಗ ಮುಂಬರುವಂತಹ ಶರನ್ನವರಾತ್ರಿ ಈ ರೀತಿಯಾಗಿ ಬಹಳಷ್ಟು ಇನ್ನೆಲ್ಲ ಪರ್ವಕಾಲಗಳು ಆ ದೇವತೆಯ ಆರಾಧನೆ ಮಾಡುವಂಥದ್ದು ಇದೆಲ್ಲ ಕುಂಭರಾಶಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡಿ ಅಷ್ಟಮದಲ್ಲಿರುವ ಕೇತು ತೃಪ್ತನಾದರೆ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ವಿಘ್ನಕರ್ತ ವಿಘ್ನಹರ್ತ, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಗಣಪತಿ. ಅದರಲ್ಲೂ ಕೂಡ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ವಿದ್ಯೆಯನ್ನು ಪ್ರಾರಂಭ ಮಾಡುವಾಗ ವಿದ್ಯೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ವಿವಾಹಕ್ಕಿಂತ ಮುಂಚೆ ಯುದ್ಧ ಇಂತಹ ಮಹತ್ತರ ಕಾರ್ಯಗಳು ಏನೇ ಮಾಡೋದಿದ್ರೂ ಕೂಡ ಮೊದಲು ಗಣಪತಿಯ ಆರಾಧನೆ. ಈ ಮಾಸದಲ್ಲಿ ಇದೊಂದು ಪರ್ವಕಾಲ ಕುಂಭರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.